ಮನೋಹರ್ ಯಾವಾಗ್ಲೂ ಹೇಳ್ತಾ ಇದ್ದ, ಕರ್ಮ ಯಾರನ್ನೂ ಬಿಡಲ್ಲ, ಅಟ್ಟಾಡಿಸ್ಕೊಂಡು ಬಡಿಯುತ್ತೆ ಅಂತ. ನಿಜ ಅವನ್ ಮಾತು. ಇಲ್ಲ ಅಂದ್ರೆ ಮಾಧುರಿ ಗಂಡ ಜೀವನೇ ರಚನಾ ಲೈಫಲ್ಲಿ ಬರೋದೇನು? ನನ್ನನ್ನ ಮೀರಿ ಅವನು ಅವಳನ್ನ ಮದ್ವೆ ಆಗೋದೇನು? ಯಾವ ಮಾಧುರಿಯಿಂದ ನಾನು ದೂರ ಓಡ್ಬೇಕು ಅನ್ಕೊಂಡ್ನೋ ಅದೇ ಮಾಧುರಿ ರಚನಾ ಮೂಲಕ ಮತ್ತೆ ಬಂದು ನನ್ನ ಕಾಡೋದೇನು? ಕರ್ಮ ಅಲ್ದೆ ಮತ್ತೇನಿದು? ಹೇಗಿದ್ರಿಂದ ನಾನು ಹೊರಗೆ ಬರೋದು? ಅಕ್ಕ ಊಟ ರೆಡಿ ಇದೆ. ನಾನಾಗ್ ನಾನು ಹೊರಗೆ ಬರೋವರೆಗೂ ನನ್ನನ್ನು ಯಾರು ಕರಿಬೇಡಿ, ಡಿಸ್ಟರ್ಬ್ ಮಾಡಬೇಡಿ. ಹೋಗಿ. ವಜ್ರೇಶ್ವರಿ ಅಂದ್ರೆ ಧೈರ್ಯ, ವಜ್ರೇಶ್ವರಿ ಅಂದ್ರೆ ಪವರ್, ವಜ್ರೇಶ್ವರಿ ಅಂದ್ರೆ ಅಸಾಮಾನ್ಯಳು ಅಂತ ಹೆಸರು ತಗೊಂಡು ಆ ಹೆಸರು ತಕ್ಕಂಗೆ ಬದುಕ್ತಿದ್ದವಳು ನಾನು. ಇವತ್ತು ಒಬ್ಳು ಚಿಕ್ಕ ವಯಸ್ಸಿನ ಹುಡುಗಿ, ಆಫ್ಟರ್ ಆಲ್ ಒಂದು ಬಚ್ಚ, ಅವಳು ನನ್ನನ್ನ ಹೆದರ್ಸ್ತಾಳೆ ಅಂದ್ರೆ ಯಾವ ಮಟ್ಟಕ್ಕೆ ನಿನ್ನ ನೀನೇ ಇಳಿಸ್ಕೊಬಿಡಿದ್ಯಾ ವಜ್ರೇಶ್ವರಿ. ನಾನೇನಾದ್ರೂ ಹಳೆ ವಜ್ರೇಶ್ವರಿ ಆಗಿದ್ರೆ ಆವಾಜ್ ಹಾಕೋದಿರ್ಲಿ, ನನ್ ಮುಂದೆ ನಿಂತ್ಕೊಳ್ಳೋಕ್ಕೂ ಹೆದರ್ಕೋತಾ ಇದ್ಲು ಆ ದೇವಿ. ಯಾರವಳು? ಕುನ್ನಿ. ಹಂಗೆ ಅವಳು ಕುತ್ಕೆ ಹಿಸ್ಕಿ ಸಾಯಿಸ್ಬಿಡ್ಬೇಕು ಅನಿಸ್ತದೆ ನನಗೆ. ಆದ್ರೆ ಏನ್ ಮಾಡ್ಲಿ, ಕೋಪದ ಬರದಲ್ಲಿ ಅವತ್ ನಾನು ದುಡುಕ್ಬಿಟ್ಟೆ, ಮಾಡ್ಬಿಟ್ಟೆ. ಹೀಗದೇ ತಪ್ಪು ನನಗೆ ಮುಳುವಾಗಿದೆ. ಬಾಣ ತರ ನನ್ನ ಬೆನ್ನು ಬಿಡದೆ ಇವತ್ತಿಗೂ ನನ್ನನ್ನ ಕಾಡ್ತಾ ಇದೆ. ಮಾಧುರಿ, ನಿನ್ ಸಾವು ನನ್ನ ಜೀವನನೇ ತಿರ್ಗಾ ಮುರ್ಗಾ ಮಾಡ್ಬಿಡುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಮನೋಹರ್ ಯಾವಾಗ್ಲೂ ಹೇಳ್ತಾ ಇದ್ದ, ಕರ್ಮ ಯಾರನ್ನೂ ಬಿಡಲ್ಲ, ಅಟ್ಟಾಡಿಸ್ಕೊಂಡು ಬಡಿಯುತ್ತೆ ಅಂತ. ನಿಜ ಅವನ್ ಮಾತು. ಇಲ್ಲ ಅಂದ್ರೆ ಮಾಧುರಿ ಗಂಡ ಜೀವನೇ ರಚನಾ ಲೈಫಲ್ಲಿ ಬರೋದೇನು? ನನ್ನನ್ನ ಮೀರಿ ಅವನು ಅವಳನ್ನ ಮದ್ವೆ ಆಗೋದೇನು? ಯಾವ ಮಾಧುರಿಯಿಂದ ನಾನು ದೂರ ಓಡ್ಬೇಕು ಅನ್ಕೊಂಡ್ನೋ ಅದೇ ಮಾಧುರಿ ರಚನಾ ಮೂಲಕ ಮತ್ತೆ ಬಂದು ನನ್ನ ಕಾಡೋದೇನು? ಕರ್ಮ ಅಲ್ದೆ ಮತ್ತೇನಿದು? ಹೇಗಿದ್ರಿಂದ ನಾನು ಹೊರಗೆ ಬರೋದು? ಇದೆಲ್ಲ ಆಗ್ತಿರೋದು ನಿನ್ನಿಂದ ರಚನಾ. ಅವತ್ತು ನೀನ್ ನನ್ ಮೇಲೆ ಕೋಪ ಮಾಡ್ಕೊಳ್ದೆ ಇದ್ದಿದ್ರೆ, ಯಾವತ್ತು ನನ್ ಮುಂದೆ ಉಸಿರು ಎತ್ತದೇ ಇದ್ದವಳು ಅವತ್ತು ಮೊದಲನೇ ಸಲ ತಿರುಗ್ ಬೀಳ್ದೆ ಇದ್ದಿದ್ರೆ ಮಾಧುರಿ ಅನ್ನೋ ಹುಡುಗಿ ಹೆಸರು ನಾನು ಕೇಳ್ತಾನೆ ಇರ್ಲಿಲ್ಲ, ಅವಳು ನನ್ನ ಜೀವನನ ಪ್ರವೇಶ ಮಾಡ್ತಾನೆ ಇರ್ಲಿಲ್ಲ. ಹೀಗೆಲ್ಲ ಆಗ್ಬೇಕು ಅಂತ ವಿಧಿ ಬರ್ದಿತ್ತ? ಅದಕ್ಕೆ ರಚನಾ ಮೂಲಕ ಮಾಧುರಿ ನಂಗೆ ಎದುರಾದ್ಲ. ರಚನಾ, ರಚನಾ, ಇನ್ನು ಮಲ್ಕೊಂಡಿದ್ಯಾ? ಏಳು ಮೇಲೆ, ಶೂಟಿಂಗಿಗೆ ಟೈಮ್ ಆಯ್ತು. ರಚನಾ, ಅಮ್ಮ ಕಂಟಿನ್ಯೂಸ್ ಆಗಿ 1 ವಾರದಿಂದ ಡೇ ಅಂಡ್ ನೈಟ್ ಶೂಟ್ ಮಾಡಿದ್ದೀವಮ್ಮ. ಸುಸ್ತಾಗ್ತಿದೆ, ನಿದ್ದೆ ಇಲ್ಲ. ಒಂದ್ ಸ್ವಲ್ಪ ಹೊತ್ತು ಮಲ್ಸ್ಕೊತೀನಿ ಪ್ಲೀಸ್. ಪ್ರೊಡ್ಯೂಸರ್ ರಾಯಪ್ಪ ಅವ್ರಿಗೆ 3 hours ಕಾಲ್ ಶೀಟ್ ಕೊಟ್ಟಿದ್ದೀನಿ. ಅವರು ಸೆಟ್ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಅದನ್ನ ಮುಗಿಸ್ಕೊಂಡು ರಿಷಿ ಪ್ರೊಡಕ್ಷನ್ ಸೆಟ್ಗೆ ಹೋಗ್ಬೇಕು.
ಅವ್ರಿಗೆ 4 ಅವರ್ಸ್ ಕಾಲ್ ಶೀಟ್ ಕೊಟ್ಟಿದ್ದೀನಿ. ಅಲ್ಲಿಂದ ಹೊಸ ಪ್ರಾಜೆಕ್ಟ್ ಮುಹೂರ್ತಕ್ಕೆ ಹೋಗಿ. ಅಮ್ಮ ಆಗ್ತಿಲ್ಲಮ್ಮ ನನ್ನ ಕೈಲಿ. ರೆಸ್ಟ್ ಇಲ್ದೆ ತಲೆ ಎಲ್ಲ ಸುತ್ತಿದಮ್ಮ. ಇವತ್ತು ಒಂದ್ ದಿವಸ ಶೂಟಿಂಗ್ ಬ್ರೇಕ್ ಮಾಡ್ಕೊಳಕ್ ಹೇಳು ಪ್ಲೀಸ್. ಶೂಟಿಂಗ್ ಬ್ರೇಕ್ ಮಾಡ್ಬೇಕಾ? ಈ ವಜ್ರೇಶ್ವರಿ ಒಂದ್ಸಲ ಕಮಿಟ್ಮೆಂಟ್ ಕೊಟ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ. ಆಗ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲಮ್ಮ, ಮತ್ ಯಾಕೆ ಟಾರ್ಚರ್ ಕೊಡ್ತಾ ಇದ್ಯಾ? ಟಾರ್ಚರ? ನನಗೆ ಎದುರುತ್ರ ಕೊಡೋಷ್ಟು ಬೆಳೆದ್ಬಿಟ್ಯಾ ನೀನು? ಏನ್ ದೊಡ್ಡ ಸ್ಟಾರ್ ಹೀರೋಯಿನ್ ಆಗ್ಬಿಟ್ಟಿದ್ಯಾ ಅಂತ ಅಹಂಕಾರನ? ಏ ರಚನಾ, ನೀನು ಈ ವಜ್ರೇಶ್ವರಿ ರಚನೆ ಮಾಡ್ತಿರೋ ಶಿಲೆ. 4 ಏಟಿಗೆ ಹೀಗೆ ಬದ್ದಾಡ್ಬಿಟ್ರೆ ಹೇಗೆ? ನಂಗೆ ಯಾವ ಶಿಲೆನೂ ಆಗ್ಬೇಕಾಗಿಲ್ಲಮ್ಮ, ನಂಗೆ ಸಾಮಾನ್ಯ ಮನುಷ್ಯಲಾಗಿದ್ರೆ ಸಾಕು. ಮಗಳು ಅಂತ ನಂಬ್ಕೊಂಡಿದ್ದಕ್ಕೆ ಬೀದಿಗೆ ತಂದ್ಬಿಡ್ತೇನೆ ನನ್ನನ್ನ. ಬೀದಿಗೆ ಬರುವಂತ ಕೆಲಸ ಏನಮ್ಮ ಮಾಡ್ತಾ ಇದ್ದೀನಿ? ನೀನ್ ದುಡಿಯೋ ಸಂಬಳ ನಿನ್ ಪ್ರಮೋಷನ್ಗೆ ಸಾಕಾಗಲ್ಲ. ಅಲ್ಲಿ ಇಲ್ಲಿ ಸಾಲ ಮಾಡಿ ನಿನ್ ಇಮೇಜ್ ನ ಬಿಲ್ಡ್ ಮಾಡಿದೀನಿ. ಅದು ಅಲ್ಲದೆ ಕಟ್ಟಿರೋ ಮನೆ ಅರ್ಧಕ್ಕೆ ನಿಂತಿದೆ, ಅದು ಸಾಲದಲ್ಲಿದೆ. ನೀನ್ ಹೀಗೆ ಮೈಗಳ್ತನ ಮಾಡಿ ಶೂಟಿಂಗ್ ಹೋಗದೆ ಇದ್ರೆ ನಿನ್ ಹೆಸರು ಹಾಳಾಗುತ್ತೆ. ಆಮೇಲೆ ಯಾರೇ ನಿನ್ನ ಹೀರೋಯಿನ್ ಆಗಿ ಕಾಸ್ಟ್ ಮಾಡ್ತಾರೆ? ಲಾಸ್ ಆಗಿ ಬೀದಿಗೆ ಬರ್ತೀವಿ ನಾವು. ಇಷ್ಟು ವರ್ಷ ನಿನಗೋಸ್ಕರ ನಾನ್ ಪಟ್ಟಿದ್ ಕಷ್ಟ ಎಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ಕಿರ್ಚಾಗ ಆಗೋಗ್ಬಿಡುತ್ತೆ. ಏನಾದ್ರೂ ಮಾಡ್ಕೊ, ನಿನ್ಗೆ ಇಷ್ಟ ಬಂದಾಗೆ ಏನಾದ್ರೂ ಮಾಡ್ಕೊ. ಅಮ್ಮನಿಗೆ ಮರ್ಯಾದೆ ಕೊಡದೆ ಇರೋ ಮಕ್ಕಳು ಇದ್ರೆಷ್ಟು ಸತ್ರೆಷ್ಟು. ಆಯ್ತು ಬೇಡಮ್ಮ, ಸಾಯ್ತೀನಿ. ನನ್ನಿಂದ ಯಾರಿಗೂ ಯಾವ ಕಷ್ಟನೂ ಆಗೋದ್ ಬೇಡ. ಅದ್ಗೆ ರಚನಾ ಒಬ್ಳೆ ಕಾರ್ ತಗೊಂಡು ಎಲ್ಲಿ ಹೋದ್ಲು? ಸಾಯಕ್ ಹೋಗ್ತೇಳಂತೆ. ಸಾಯ್ಲಿ ಬಿಡು. ನಿಮ್ ಜೀವಮಾನದ ಸಂತೋಷನ್ ಕಿತ್ಕೊಂಡ ಅದೇ ಮಾಧುರಿ ಆಕ್ಸಿಡೆಂಟೆ ನನ್ ಲೈಫನ್ನು ತಿರ್ಗಾ ಮುರ್ಗಾ ಮಾಡ್ಬಿಡ್ತು ಜೀವ. ಅವತ್ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ನನ್ ಮನೆಯಿಂದ ಆಚೆಗೆ ಬರ್ಬಾರ್ದಾಗಿತ್ತು, ಕಾರನ್ನ ತೆಗಿಬಾರ್ದಾಗಿತ್ತು. ಇಪ್ಪತ್ನಾಲ್ಕು ಗಂಟೆನೂ ದುಡಿ 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 ಅಂದ್ರೆ ಏನಾಗ್ಬೇಕು ನಾನು? ನನಗೆ ರೆಸ್ಟ್ ಬೇಡ್ವಾ? ನನ್ಗೆ ಎಷ್ಟು ಹೇಳಿದ್ರು ನಮ್ಮಮ್ಮಂಗೆ ಯಾಕೆ ಅರ್ಥ ಆಗಲ್ಲ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನನ್ನಿಂದ ಯಾರಿಗೂ ಲಾಸ್ ಬೇಡ, ಬೀದಿಗೆ ಬರೋದು ಬೇಡ. ನಾನಿದ್ರೆ ತಾನೇ ಇದೆಲ್ಲ ಪ್ರಾಬ್ಲಮ್ಸ್ಗಳು. ನಾನೇ ಸತ್ತೋಗ್ಬಿಡ್ತೀನಿ. ನನಗೆ ಜೀವನನೇ ಬೇಡ. ನಾನ್ ಬದುಕಿದ್ರೆ ತಾನೇ ಇದೆಲ್ಲ. ನಾನೇ ಬದುಕಿರಲ್ಲ, ನಾನ್ ಸತ್ತೋಗ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ
ಹಿಡಿಯೋಣ. ಹಲೋ, ಹೇಳು, ಏನಾಯ್ತು? ಓ, ಮಾಧುರಿನ ಮುಗಿಸ್ಬಿಟ್ರಾ? ಅಣ್ಣ, ಇನ್ನೇನ್ ಎತ್ತಬೇಕು ಅನ್ನೋದ್ರೊಳಗಡೆ ಯಾವ್ದೋ ಒಂದು ಕಾರ್ ಬಂದು ಆಕ್ಸಿಡೆಂಟ್ ಮಾಡ್ಬಿಡ್ತಾನ. ಅಣ್ಣ, ಈಗ ನಾವೇನ್ ಮಾಡ್ಲಿ ಅಣ್ಣ? ನೀವೇನು ಮಾಡಕ್ ಹೋಗ್ಬೇಡಿ, ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಅಬ್ಸರ್ವ್ ಮಾಡಿ. ಏನಾಗುತ್ತೆ ಅಂತ ನೋಡ್ಕೊಂಡು ನನಗೆ ಅಪ್ಡೇಟ್ ಮಾಡಿ. ಸರಿನಾ? ಏಯ್, ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರ ಕಣ.